ಒಂದು ಸಾಮಾಜಿಕ ಜಾಲತಾಣ ಇವತ್ತು ಪ್ರಖ್ಯಾತವಾಗಿ ಕೆಲಸ ಮಾಡ್ತಾ ಇದೆ. ಆ ಸಾಮಾಜಿಕ ಜಾಲತಾಣದ ಶಕ್ತಿಯ ಆಧಾರದ ಮೇಲೆ ನಾವು ಕನ್ನಡದ ಪಕ್ಷದ ಅನಿವಾರ್ಯತೆಯನ್ನು ನಾವು ಪ್ರಸಾರ ಮಾಡಿ ಜನಗಳನ್ನು ಒಗ್ಗೂಡಿಸ್ಬೋದು ಅಂತ ಆತ ಹೇಳ್ದ. ಅದು ಬಹಳ ಮುಖ್ಯವಾದ ಮಾತು. ಯಾಕೆಂದರೆ ಈ ಸಾಮಾಜಿಕ ಜಾಲತಾಣ ಕಂಟ್ರೋಲ್ ಇಲ್ಲದ ಟ್ರೋಲ್ಗಳಿಗೆ ಬಲಿಯಾಗ್ಬಿಟ್ಟಿದೆ. ಅಂಥ ಶಕ್ತಿ ಮಾಧ್ಯಮವನ್ನು ಒಂದು ಕನ್ನಡ ಪಕ್ಷ ಕಟ್ಟುವ ಬಯಕೆಗೆ ಬಳಸುವ ಈ ಯುವಕರ ಆಲೋಚನೆಯೇ ಅದ್ಭುತವಾಗಿದೆ. ಇವತ್ತು ಇಲ್ಲಿ ಈ ಸಭೆಯಲ್ಲಿ ನಾನು ಏನೇನು ಮಾತುಗಳು ಕೇಳಿದ್ನೋ, ಏನೇನು ನೋಡಿದ್ನೋ ಅವೆಲ್ಲ ನನಗೆ ಅಂಶಗಳಾಗಿ ಗೊತ್ತಿತ್ತು. ಸುಮಾರು 40-50 ವರ್ಷಗಳಿಂದ ಈ ಕನ್ನಡವನ್ನು ಉಸಿರಾಡ್ತಾ, ಊಟ ಮಾಡ್ತಾ, ಲವ್ ಮಾಡ್ತಾ, ಜಗಳ ಆಡ್ತಾ, ಅಳ್ತಾ ಕನ್ನಡವನ್ನೇ ನಾನು ಜೀವಿಸ್ತಾ ಇದ್ದೀನಿ. ಆದರೆ ಅಂಶಗಳಾಗಿ ನನಗೆ ಗೊತ್ತಿತ್ತು. ಇವತ್ತು ಈ ಸಭೆಯಲ್ಲಿ ಅಂಕಿಅಂಶಗಳ ಸಮೇತ ನಾವು ನಿನ್ನೆ ಇಲ್ಲ ಮೊನ್ನೆ ಏನಾಗಿದ್ವಿ, ನಿನ್ನೆ ಎಷ್ಟಾಗಿದ್ವಿ, ಇವತ್ತು ಎಷ್ಟಾಗಿದ್ದೀವಿ, ನಾಳೆ ಏನಾಗ್ತೀವಿ ಅನ್ನೋದನ್ನು ಅಂಕಿಅಂಶ ಸಮೇತ ತಿಳಿಸ್ತಾರಲ್ಲ, ಇದು ಒಂದು ಮಾರ್ಗಸೂಚಿಯಾಗುವ ಒಂದು ಕನ್ನಡ ಸಂವಿಧಾನ. ಹನೀಫ್ ಹೇಳಿದ್ರು ನಮ್ಮ ಸಂವಿಧಾನದಲ್ಲಿ ಕನ್ನಡದ ಸಂವಿಧಾನ ಇರಬೇಕು ಅಂತ. ಅದು ಆಮೇಲೆ ಈಗ ಕರ್ನಾಟಕದಲ್ಲಿ ಕನ್ನಡ ಅಂದರೆ ಆವೇಶ ಪಡುವ ದೊಡ್ಡ ಬಳಗ ಇದೆ. ನಾನು ಚಿಂತನ ಗಂಗಾ ಅಂತ ಒಂದು ಪುಸ್ತಕ 40 ವರ್ಷದಿಂದ ಓದಿದ್ದೆ. ಅದು RSS ಅವರ ಸಂವಿಧಾನ. ಅದನ್ನು ಚಿಂತನ ಗಂಗಾ ಅಂತ ನಮಗೆ ಕೊಡ್ತಾರೆ. ಆ ಪುಸ್ತಕ ಎಷ್ಟು ಕೆಲಸ ಮಾಡುತ್ತೆ ಅಂದರೆ, ಪ್ರತಿ ಬ್ರಾಹ್ಮಣರ ಮನೆಯಲ್ಲಿ ಭಗವದ್ಗೀತೆ ಪಕ್ಕದಲ್ಲಿ ಅದನ್ನು ಇಟ್ಕೊಂಡಿರ್ತಾರೆ. ಅದು ಬೇರೆ ವಿಷಯ, ಅದು ಬಿಟ್ಬಿಡೋಣ. ಈಗ ನಾವು ಕನ್ನಡದ ಕರಾರು ಅಥವಾ ಕನ್ನಡದ ಠರಾವು ಅಥವಾ ಏನಾದರೂ ಹೆಸರು ಕೊಟ್ಟರೆ ಅದಕ್ಕೆ ಆವೇಶ ಆಕ್ರೋಶ ಇರುವ ಕನ್ನಡಿಗರಿಗೆ, ಕನ್ನಡ ಅಭಿಮಾನಿಗಳಿಗೆ ಮಾತು ಕಲಿಸಿ, ಮುಂದಿನ ದಾರಿ ತಿಳಿಸಿ, ಎಲ್ಲಿ ಹೋಗಬೇಕು, ಹೇಗೆ ಹೋಗಬೇಕು ಅನ್ನೋದನ್ನು ಅವರಿಗೆ ಈ ಮಾತುಗಳ ಮುಖಾಂತರ ನಡೆಸಿ. ಲೋಕಸಭೆ ಚುನಾವಣೆಯಾಗಿ ನರೇಂದ್ರ ಮೋದಿಯವರು ಪ್ರಧಾನಿಗಳಾಗ್ತಾರೆ. ಪ್ರಧಾನಿಗಳಾಗುವ ಆ ದೃಶ್ಯ ಟಿ ವಿಯಲ್ಲಿ ಬರುತ್ತೆ. ನನಗೆ ಇದು ಏನಿದು, ದೇಶಕ್ಕೆ 2 ಸೀಟಲ್ಲಿ ಕೂತಿದ್ದಂಥ ಜನಸಂಘ BJP ಆಗಿ ಇಷ್ಟು ದೊಡ್ಡ ಬಹುಮತದಲ್ಲಿ ಗೆದ್ದು ಬರಬೇಕಂದ್ರೆ ಅವರು ಕನಿಷ್ಠ 89 ವರ್ಷಗಳ ಕಾದಿದ್ದಾರೆ. ಹಾಗಾಗಿ ಇಷ್ಟು ದೊಡ್ಡ ಆಶೆಯನ್ನು ಇಟ್ಟುಕೊಂಡಂಥ ಈ ದೀಪದ ಗುರುತಿನ ನಂತರ ಬದಲಾದ ಕಮಲದ ಗುರುತಿನ ಈ ಪ್ರಧಾನಮಂತ್ರಿ ಏನು ಮಾಡ್ಬೋದು ಅಂತ ಟಿ ವಿಯಲ್ಲಿ ನೋಡ್ತಾಯಿದ್ದೆ. ಅವರು ನೇರವಾಗಿ ಬಂದರು. ನಾನು ಸ್ವಲ್ಪ ಎಮೋಷ್ನಲಾಗಿ ನೋಡ್ತಾಯಿದ್ದೆ. ಅವರು ಆ ಸಂಸತ್ ಭವನಕ್ಕೆ ಕಾಲು ಮುಟ್ಟಿ ಹೊಸ್ತಲು ಮುಟ್ಟಿ ನಮಸ್ಕಾರ ಮಾಡಿ ಸ್ವಲ್ಪ ರೋಮಾಂಚನ ಆಯ್ತು ನನಗೆ. ನಾವು ಎಷ್ಟಾದ್ರು ಕಲಾವಿದರು, ಸಂಗೀತಗಾರರು, ಅರೆ ಸಂಸತ್ ಭವನಕ್ಕೆ ನಮಸ್ಕಾರ ಮಾಡ್ದಲ್ಲ, ಸಣ್ಣ ರೋಮಾಂಚನ ಆಯಿತು. ಆಮೇಲೆ ಏನೇನು ನಡೀತು, ಮುಗಿದೋಯ್ತು. ರಾತ್ರಿ ಎಲ್ಲ ಯೋಚನೆ. ಬೆಳಿಗ್ಗೆ ನಾನು ರೆಕಾರ್ಡಿಂಗ್ ಸ್ಟುಡಿಯೋಗೆ ಹೋದೆ. ನನ್ನ ರೆಕಾರ್ಡಿಂಗ್ ಸ್ಟುಡಿಯೋಲ್ಲಿ ಒಬ್ಬ ಸೌಂಡ್ ಇಂಜಿನಿಯರ್, ಅವನ ಹೆಸರು ವೈಶಾಖ್ ಅಂತ. ಈಸ್ ಎ ಕೇರಳನ್. ಕೇರಳದಲ್ಲಿ ಅವರಿಗೆ ಬಹಳ ಬೇಗ ಈ ರಾಜಕೀಯದ ಹುನ್ನಾರಗಳು ಭಾಳ ಬೇಗ ಗೊತ್ತಾಗುತ್ತೆ. ನಾನು ಅವನ ಜೊತೆಯಲ್ಲಿ ಕೂತ್ಕೊಂಡು, ವೈಶಾಖ್ ನೆನ್ನೆ ನೋಡ್ದ ಪ್ರಧಾನಮಂತ್ರಿ ಸಂಸತ್ ಭವನಕ್ಕೆ ಮುಟ್ಟಿ ನಮಸ್ಕಾರ ಮಾಡ. ಅವನು ತಕ್ಷಣ ಹಿಂಗಂದ, ವಾಟ್ಸ್ ದಟ್, ಇಟ್ಸ್ ಎ ಡ್ರಾಮಾ ಅಂದ. ಇಟ್ಸ್ ಎ ಡ್ರಾಮಾ ಅಂದ. ನಾನು ಕನ್ನಡಿಗ ಭಾವನಾತ್ಮಕವಾಗಿ ಅಯ್ಯೋ ಸಂಸತ್ತಿಗೆ ನಮಸ್ಕಾರ ಮಾಡ್ತಾರೆ ಅಂದ್ರೆ ಇಟ್ಸ್ ಎ ಡ್ರಾಮಾ ಅಂತ. ಅಂದರೆ ಅಷ್ಟು ಸೂಕ್ಷ್ಮವಾಗಿದ್ದಾರೆ ಅವರು. ಮೊನ್ನೆ ಫೋನ್ ಮಾಡ್ದ, ಸಂಸತ್ ಭವನಕ್ಕೆ ಯಾವತ್ತು ನಮಸ್ಕಾರ ಮಾಡ್ದ, ಹೌದಾ, ಆಮೇಲೆ ಏನು ಮಾಡ್ದ ಅಂದ. ಸಂಸತ್ತನ್ನೇ ಬದಲಾಯಿಸ್ಬಿಟ್ಟ ಅವನು. ಈಗ ಎಗೈನ್ ಸಂವಿಧಾನಕ್ಕೆ ನಮಸ್ಕಾರ ಮಾಡವನೇ.
ತಿಳ್ಕೊ, ಸಂವಿಧಾನ ಚೇಂಜ್ ಆಗುತ್ತೆ ರೀ. ಕೇರಳದವ್ರು ಎಷ್ಟು ಸ್ಮಾರ್ಟ್ ಆಗಿದ್ದಾರೆ ರೀ, ಫಾಲೋ ಮಾಡಿ ನನಗೆ ಫೋನ್ ಮಾಡಿ ಹೇಳ್ದ ಅವನು. ಅಂದರೆ ಇದೇ ಮುಂದಿನ ಭವಿಷ್ಯ. ಒಂದು ಥರ ಓಡಿಸ್ತಾರೆ, ಹಾಡು ಓಡಿಸ್ತಾರೆ. ಏನು ಅಂದರೆ ಜಗ್ಗಲ್ಲಿ ಇರೋ ನೀರನ್ನು ಬಗ್ಸು ಒಂದು ಅಲ್ಲಿಂದ ಆಜ್ಞೆ ಕಳಿಸ್ತಾರೆ. ಆಗ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಇಲ್ಲಪ್ಪ ಜಗ್ಗಲ್ಲಿ ನೀರಿಲ್ಲ, ಬಗ್ಗಿಸಿದ್ರೆ ನೀರು ಬರಲ್ಲ, ನೀನು ಬಗ್ಸು. ಇಲ್ಲಪ್ಪ ಬಗ್ಸಕ್ಕೆ ಅಲ್ಲಿ ನೀರಿಲ್ಲಪ್ಪ, ನೀನು ಸುಮ್ಮನೆ ಬಗ್ಸು. ಸರಿ, ಕಾನೂನು ಇಲ್ಲಿಂದ ಅಲ್ಲಿ ಕೊಟ್ಟಿದ್ದೀವಿ, ಇಲ್ಲಿಂದ ಇಲ್ಲಿ ಕೊಟ್ಟಿದ್ವಿ. ಬಗ್ಗಿಸಿದ್ರು, ನೀರಿಲ್ಲ. ಅಪ್ಪ ನೀರಿಲ್ಲ, ಬಗ್ಸು. ಇಲ್ಲ ಬಗ್ಸು, ನೀರಿಲ್ಲಯ್ಯ, ಜಗ್ಗಲ್ಲ, ನಿನ್ನ ಬೆನ್ನು ಬಗ್ಸು. ಇದು ಅವರ ಧೋರಣೆ. ಅಂದರೆ ನೀರಿಲ್ಲದ ಜಗ್ಗಲ್ಲಿ ನೀರನ್ನು ಬಗ್ಸು ಅಂತಾರೆ, ನೀರಿಲ್ಲ ಬಗ್ಗಿಸಿದೆ ಅಂದರೆ ಬಗ್ಸು ನಿನ್ನ ಬೆನ್ನ ಅಂತಾರೆ. ಅದು ಸರ್ವಾಧಿಕಾರದ ಲಕ್ಷಣ. ಇವಾಗ ಚಹರೆಗಳೆಲ್ಲ ಬದಲಾಗಿದೆ. ನಾವು ಇಂದಲ್ಲದಿದ್ದರೆ ಇನ್ನೆಂದು, ಒಳ್ಳೆ ಮಾತು, ಇಂದಲ್ಲದಿದ್ದರೆ ಇನ್ನೆಂದು. ಇಂದಿನಿಂದ ಪ್ರಾರಂಭ ಮಾಡೋಣ. ಕರ್ನಾಟಕಕ್ಕೆ, ಕನ್ನಡಕ್ಕೆ ಒಂದು ಕನ್ನಡ ಪಕ್ಷ ಬೇಕಿದೆ. ಅದನ್ನೇ ನಾನು ಅಲ್ಲಿ ಬರ್ಕೊಡ್ಬೇಕಾಗಿಲ್ಲ, ಇದೇ ನನ್ನ ತೀರ್ಮಾನವಾಗಿ ಹೇಳ್ತಾ ಇದ್ದೀನಿ. ಒಂದೊಂದು ಸಲ ಕವಿವಾಣಿ ನಿಜವಾಗುತ್ತೆ. ನಾನೇನು ಕವಿ ಆಗದಿದ್ರು ಸಿನಿಮಾ ರೈಟ್ರು, ನನ್ನ ಮಾತು ಕೂಡ ನಿಜವಾಗುತ್ತೆ. ಇವತ್ತಿಂದ ಕನ್ನಡ ಪಕ್ಷ ಉದಯವಾಯಿತು ಅಂತ ತಿಳ್ಕೊಳ್ಳಿ. ನೀವು ಯಾರನ್ನೇ ತಗೊಳ್ರಿ, ಜೆ.ಎಸ್. ಪಟೇಲ್ ತಗೊಳ್ಳಿ, ಸಿದ್ದರಾಮಯ್ಯ ತಗೊಳ್ಳಿ, ಯಡಿಯೂರಪ್ಪ ತಗೊಳ್ಳಿ, ಎಲ್ಲ ಕನ್ನಡ ಮಾಧ್ಯಮದಲ್ಲಿ ಓದಿದರೆ ಮಾತ್ರ ಕನ್ನಡದ ಮುಖ್ಯಮಂತ್ರಿಗಳಾಗ್ತಾರೆ. ಯಾರು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿರ್ತಾರೆ ಅವರು ಸೆಕ್ರೆಟರಿಗಳಾಗ್ತಾರೆ, ಮೆಡಿಕಲ್ ರೆಪ್ರೆಸೆಂಟೇಟಿವ್ಗಳಾಗ್ತಾರೆ. ಅದರಿಂದ ಕನ್ನಡಕ್ಕಿರ್ತಕ್ಕಂಥ ಶಕ್ತಿ ಭಾಳ ದೊಡ್ಡದದು. ಅದು ಅರ್ಥ ಆಗ್ತಾಯಿಲ್ಲ ನಮ್ಮ ಜನಕ್ಕೆ. ನಾನು ನನ್ನ ಮಕ್ಕಳನ್ನ ಕನ್ನಡ ಮಾಧ್ಯಮದಲ್ಲಿ PUC ವರೆಗೆ ಓದಿಸಿದೆ. ನಾನು ಸರ್ಕಾರಿ ಶಾಲೆಗಳಲ್ಲಿ ಓದಿಸಿದೆ. ಯಾಕಂದರೆ ಸರ್ಕಾರಿ ಶಾಲೆಗಳಲ್ಲಿ, ಅದು ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಶಾಲೆಗಳಲ್ಲಿ ಈ ಭಾಷಾವಾರು ಪ್ರಾಂತಗಳ ವಿಂಗಡಣೆ ಸಂಬಂಧಪಟ್ಟಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಒಂದು ಮಾತು ಹೇಳಿದರು. ಅಂಬೇಡ್ಕರ್ ಬರೆದಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಬೇರೆ, ಅವರು ಇನ್ನೊಂದು ಅವರು ಸ್ವಂತ ಬರೆದಂಥ ಒಂದು ಕಾನ್ಸ್ಟಿಟ್ಯೂಷನ್ನಲ್ಲಿ ಏನು ಹೇಳ್ತಾರೆ ಅಂತಂದರೆ, ಭಾಷಾವಾರು ಪ್ರಾಂತಗಳ ವಿಂಗಡಣೆ ಆಗುವುದು ಬೇಡ. ಯಾಕಂದರೆ ಜೋನ್ಗಳನ್ನಾಗಿ ಅದನ್ನು ಪರಿವರ್ತಿಸೋಣ ಅಂತ ಹೇಳಿದರೆ ಎಲ್ಲ ಭಾಷಿಕ ಜನರ ಜೊತೆಗಿರಬೇಕು. ಮುಂದೆ ಇದೇನಾದರೂ ಆದರೆ ಭಾಷೆಗಳ ಬಗ್ಗೆ ತಾರತಮ್ಯ, ವೈಷಮ್ಯ, ಭಾಷೆಗಳ ನಡುವೆ ವೈಷಮ್ಯ ಬರ್ತದೆ, ವೈಮನಸ್ಸು ಬರ್ತದೆ. ನದಿ ನೀರಿನ ಬಗ್ಗೆ ಪ್ರಾದೇಶಿಕ ಜಗಳಗಳು ಇವೆಲ್ಲ ಶುರುವಾಗ್ತವಾದ್ದರಿಂದ ಇದನ್ನು ಜೋನ್ ಆಗಿ ಪರಿವರ್ತನೆ ಮಾಡಬೇಕನ್ನೋ ಮಾತನ್ನು ಅವ್ರು ಹೇಳಿದರು. ಆದರೆ ಭಾಷಾವಾರು ಪ್ರಾಂತಗಳ ವಿಂಗಡಣೆ ಆಯಿತು. ಈ ಭಾಷಾವಾರು ಪ್ರಾಂತಗಳ ವಿಂಗಡಣೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ಎಷ್ಟೋ ಜನ ಕನ್ನಡಿಗರು ಹೊರ ರಾಜ್ಯಗಳಲ್ಲಿದ್ದಾರೆ, ಹೊರ ರಾಜ್ಯದ ಎಷ್ಟೋ ಆಯಾ ಭಾಷಿಕರೆಲ್ಲ ನಮ್ಮ ಕರ್ನಾಟಕದಲ್ಲಿದ್ದಾರೆ. ಇಲ್ಲಿ ಹರಿದು ಹಂಚಿ ಹೋಗಿರ್ತಕ್ಕಂಥ ಭಾಷಿಕರ ಹಿತಾಸಕ್ತಿ ಕಾಪಾಡಲಿಕ್ಕೆ ಸರ್ಕಾರ ಏನು ಮಾಡಿತು ಅಂದರೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕಮಿಷನ್ ಅಂತ ಮಾಡ್ತಾ, ಅದು ಭಾಳ ನಿಷ್ಕ್ರಿಯವಾಗಿದೆ. ನಾನು ಆಂಧ್ರದಲ್ಲಿ ನಾವೆಲ್ಲ ಹೋದಾಗ, ಇನ್ನೂ ನನ್ನ ನೌಕರಿ ಇರಲಿಲ್ಲ, ಅಲ್ಲಿರ್ತಕ್ಕಂಥ ಸುಮಾರು 87 ಕನ್ನಡ ಶಾಲೆಗಳಲ್ಲಿ 37 ಕನ್ನಡ ಶಾಲೆಗಳನ್ನು ಮುಚ್ಚಿಬಿಟ್ಟಿದ್ರಲ್ಲಿ. ನಾವು ಮತ್ತೆ ಅದನ್ನು ಪುನಶ್ಚೇತನಗೊಳಿಸಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕಮಿಷನಿಗೆ ಬರೆದು ಅಲ್ಲಿರ್ತಕ್ಕಂಥ ಶಾಲೆಗಳನ್ನು ಪುನರಾರಂಭಿಸಿದ್ವಿ. ನಾವು ಯಾರು ಮೇಷ್ಟ್ರುಗಳು ಬರೋಕ್ಕಂದ್ರೆ ನಾವೇ ಮೇಷ್ಟ್ರುಗಳಾಗಿ ಅಲ್ಲಿ ಸೇರ್ಕೊಂಡು 2-3 ಮೇಷ್ಟ್ರುಗಳು ನಾವೆಲ್ಲ ನಮ್ಮ ಸಂಬಳದಲ್ಲಿ, ನಮ್ಮ ಪಗಾರದಲ್ಲಿ ಇಷ್ಟು % ಹಾಕಿ ಬೇರೆ ಊರುಗಳಲ್ಲಿರ್ತಕ್ಕಂಥ ಬಡ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಈ ಶಾಲೆಗಳನ್ನು ಕಟ್ಟಿದ್ವಿ. ನಾವು ಒಂದು ವಾಗ್ಲಿಂತ ಶಾಲೆಯಲ್ಲಿದ್ದೆ. ರಸ್ತೆ ಇಲ್ಲದೇ ಇರ್ತಕ್ಕಂಥ, ನೀರಿಲ್ಲದೆ ಇರ್ತಕ್ಕಂಥ, ಶುದ್ಧವಾದ ಗಾಳಿ ಇಲ್ಲದೇ ಇರ್ತಕ್ಕಂಥ ಊರುಗಳಲ್ಲಿ ಇದ್ವಿ ನಾವು ಕನ್ನಡಕ್ಕಾಗಿ. ಕನ್ನಡ ಪ್ರದೇಶಗಳು ಅವೆಲ್ಲ. ನೀವೇನಾದರೂ ಆಲೂರು, ರಾಯದುರ್ಗ ಮತ್ತು ಆದೋನಿ, ಎಮ್ಮಿಗನೂರು ಈ ಪ್ರದೇಶಗಳಲ್ಲಿ ಏನಾದರೂ ಹೋದರೆ ಅಲ್ಲಿ ಕನ್ನಡ ಮಾತಾಡ್ತಾರೆ, ಅಲ್ಲಿ ತೆಲುಗು ಮಾತಾಡಲ್ಲ. ಯಾಕಂದರೆ ಅಲ್ಲಿ ಅಪ್ಪಟ ಕನ್ನಡಿಗರು. ಭಜನೆ ಮಾಡೋದು ಕನ್ನಡದಲ್ಲಿ ಮಾತಾಡ್ತಾರೆ, ಬಯಲಾಟನೂ ಕನ್ನಡದಲ್ಲಿ, ಜಗಳನೂ ಕನ್ನಡದಲ್ಲಿ ಜಗಳ ಆಡ್ತಾರೆ, ಅಳೋದು ಕೂಡ ಕನ್ನಡದಲ್ಲಿ ಅಳ್ತಾರೆ. ಅಂಥ ಪ್ರದೇಶಗಳಲ್ಲಿ ನಾವು ಕನ್ನಡಿಗರನ್ನು ಒಗ್ಗೂಡಿಸಿದ್ವಿ ನಾವು.
ಯಾಕಂದರೆ ಕನ್ನಡ ಶಾಲೆಗಳನ್ನು ಸಶಕ್ತಗೊಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಅಲ್ಲಿರ್ತಕ್ಕಂಥ ಕನ್ನಡಿಗರನ್ನು, ಹೊರನಾಡಿನಲ್ಲಿರ್ತಕ್ಕಂಥ ಕನ್ನಡಿಗರನ್ನು ಈ ಸರ್ಕಾರಗಳು ಯಾಕೆ ಅವು ಕನ್ನಡಿಗರಂತ ಪರಿಗಣಿಸಲ್ಲ? ಯಾವ ವಿದ್ಯಾರ್ಥಿ ಚಂದ್ರಗ್ರಹದಲ್ಲಿದ್ದರೂ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿದರೆ ಅವನು ಕರ್ನಾಟಕದ ವಿದ್ಯಾರ್ಥಿ ಅಂತ ಸರ್ಕಾರ ಪರಿಗಣಿಸಬೇಕದು. ಅದು ಸರ್ಕಾರದ ಕರ್ತವ್ಯ. ಜರ್ಮನ್ನಲ್ಲಿ ಓದ್ತಾ ಇದ್ದಾರೆ ನಮ್ಮ ರಾಜಕಾರಣಿಗಳ ಮಕ್ಕಳು, ಲಂಡನ್ನಲ್ಲಿ ಓದ್ತಾ ಇದ್ದಾರೆ, ಅಮೇರಿಕದಲ್ಲಿ ಓದ್ತಾ ಇದ್ದಾರೆ. ಅವ್ರಿಗೇನು ದಾಡಿ ಹೇಳಿ ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ರಾಜಕಾರಣಿಗಳು ಕಂಪಲ್ಸರಿ ತಮ್ಮ ಮಕ್ಕಳನ್ನು ಓದಿಸ್ಬೇಕದು. ಅದು ಅವ್ರ ಕರ್ತವ್ಯ. ಅದು ಇವರು ಓದಿಸ್ತಾನೆ ತಮ್ಮ ಮಕ್ಕಳನ್ನು ವಿದೇಶಗಳಲ್ಲಿ ಓದಿಸೋದು. ತಾವು ನೀವು ನೋಡಿ, ಸದಾಶಿವ ನಗರ ತಗೊಳ್ಳಿ, ಡಾಲಸ್ ಕಾಲೋನಿ ತಗೊಳ್ಳಿ, ಸಾರಕ್ಕಿ ಲೇಔಟ್ ತಗೊಳ್ಳಿ, ಎಲ್ಲಿ ನೋಡಿದ್ರು ರಾಜಕಾರಣಿಗಳೆಲ್ಲ ಇದ್ದಾರೆ. ಅವ್ರ ವಂಶ, ಅವರ ಮಾವ, ಅವ್ರ ಸಂಬಂಧಿಕರೆಲ್ಲ ಅಲ್ಲಿದ್ದಾರೆ. ಕನ್ನಡ ಅದು ಮುದುಕರ ಭಾಷೆ ಆಗ್ತಾ ಇದೆ, ಯುವಕರ ಭಾಷೆ ಆಗ್ತಾ ಇಲ್ಲ. ನಮಗೆ ಚಪ್ಪಲಿ ಅಂದರೆ ಭಾಳ ಇಷ್ಟ. ಒಳ್ಳೆ ಬಾಟಾ, ಕೆರೋನಾ, ವುಡ್ಲ್ಯಾಂಡ್ಸ್ ಎಲ್ಲ ಭಾಳ ಒಳ್ಳೆ ಚಪ್ಪಲಿ ತೊಗೊಂಬರ್ತೀವಿ, ಒಳ್ಳೆ ಬೂಟ್ಗಳೆಲ್ಲ ತೊಗೊಂಬರ್ತೀವಿ. ಅವು ಭಾಳ ಪ್ರೀತಿ, ಭಾಳ ದುಡ್ಡು ಕೊಟ್ಟು ತೊಗೊಂಡು ಬರ್ತೀವಿ. ಆದರೆ ಅವನ ಕಾಲಲ್ಲಿ ಉಪಯೋಗಿಸಿದ ಬಳಿಕ ಹೊರಗಡೆ ಒಂದು ಚಪ್ಪಲಿ ಗೂಡು ಅಂತಿರುತ್ತೆ, ಅಲ್ಲಿಡಬೇಕು. ಅದನ್ನು ಅಡುಗೆ ಮನೆ ತರಬಾರ್ದು ಅದು ಅಲ್ವಾ? ನೀವು ಭಾಳಪ್ಪ 5,000 ರೂಪಾಯಿ 6,000 ರೂಪಾಯಿ ಕೊಟ್ಟು ಇವನ್ನೆಲ್ಲ ತಂದೀವಿ ಅಂತ ಅಡುಗೆ ಮನೆ ತರೋಕ್ಕಾಗಲ್ಲ. ಹಾಗೆ ಇನ್ನೊಂದು ಭಾಷೆಯನ್ನು ಅಡುಗೆ ಮನೆ ಪ್ರವೇಶ ಮಾಡೋಕ್ಕೆ ಬಿಡಬಾರ್ದು. ಇಂಗ್ಲೀಷ್ ಶಕ್ತಿ ಇಲ್ಲರಿ. ಇದು 26 ಅಕ್ಷರಗಳಿವೆ, ಕನ್ನಡಕ್ಕೆ 56 ಅಕ್ಷರಗಳಿವೆ, ಕನ್ನಡದಲ್ಲಿ 56 ಸಂಬಂಧ ವಾಚಕಗಳಿವೆ. ಮಾವ, ಅತ್ತೆ, ನೇಗಣ್ಣೆ, ದೊಡ್ಡಪ್ಪ, ಚಿಗಪ್ಪ ಅನ್ನೋ ಪದಗಳು 56 ಇವೆ. ನಾವು ಎಷ್ಟರ ಮಾತಾಡ್ಬೋದು. ಇಂಗ್ಲೀಷ್ನಲ್ಲಿ ಇಲ್ಲ. ಆಂಟಿ ಮತ್ತು ಅಂಕಲ್ ಇವೆರಡು ಪದಗಳಿವೆ. ಅವೆರಡೂ ನಾವು ಓಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಇವತ್ತಿನ ಸಭೆಗೆ ನೀವೇ ನೋಡ್ದಂಗೆ ಭಾಳ ನಮ್ಮ ಚೇರ್ಗಳು ಸಾಕಾಗದೆ ಜನ ನಿಂತು ನೋಡುವಷ್ಟರ ಮಟ್ಟಿಗೆ ನಮಗೆ ಪ್ರತಿಕ್ರಿಯೆ ಬಂದಿದೆ. ಜನ ಎಲ್ಲ ಒಕ್ಕೊರ್ಲಿಂದ ಕರ್ನಾಟಕ ಒಂದು ಪ್ರಾದೇಶಿಕ ಪಕ್ಷ ಬೇಕು ಅಂತ ಹೇಳಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಅದರ ಕಾರ್ಯಕ್ರಮಗಳನ್ನ, ಅದರ ರೂಪುರೇಷೆಗಳನ್ನ ನಾವು ತಯಾರಿಸ್ತೀವಿ. ಪಕ್ಷ ಯಾಕೆ ಬೇಕು ಅಂದರೆ ಬಹಳಷ್ಟು ಆಯಾಮಗಳಲ್ಲಿ ಕರ್ನಾಟಕಕ್ಕೆ ಒಂದು ರೀತಿಯಲ್ಲಿ ದ್ರೋಹ ಆಗ್ತಿದೆ, ದಬ್ಬಾಳಿಕೆ ಆಗ್ತಿದೆ. ಆ ಎಲ್ಲ ದಬ್ಬಾಳಿಕೆಗೆ ನಾವು ಸಮರ್ಥವಾಗಿ ಪ್ರತಿಭಟಿಸಬೇಕು ಅಂದರೆ ನಮ್ಮಲ್ಲಿ ರಾಜಕೀಯ ಶಕ್ತಿ ಇರಬೇಕು, ಕನ್ನಡದ್ದೇ ಆದ ರಾಜಕೀಯ ಶಕ್ತಿ ಇರಬೇಕು. ಅದಕ್ಕಾಗಿ ಬೇಕು. ಮೊದಲನೇದಾಗಿ ಒಂದು ಸಬಲ ಕರ್ನಾಟಕನೇ ಅದರ ಉದ್ದೇಶ. ಬಟ್ ಇನ್ನು ಯಾವ ಥರ ಕೆಲಸ ಮಾಡುತ್ತೆ ಅದರ ಒಂದು ಕರಡನ್ನು ನಾವು ರಚಿಸ್ಕೊ. ಇವತ್ತು ಜನರಿಂದ ಪಕ್ಷ ಬೇಕು ಅನ್ನುವಂಥ ಒಂದು ಅಭಿಪ್ರಾಯವನ್ನು ನಾವು ಸ್ವೀಕರಿಸಿದ್ದೇವೆ. ಇನ್ನು ಮುಂದೆ ಅದರ ರೂಪುರೇಷೆಗಳನ್ನ ತಯಾರಿಸಬೇಕು. ಪಕ್ಷದ್ದೇ ಆದ ಒಂದು ಮ್ಯಾನಿಫೆಸ್ಟೋ ಇರುತ್ತೆ, ಅದನ್ನೆಲ್ಲ ತಯಾರಿಸಿ ಒಂದು ವಿವರವಾದ ಚಿತ್ರಣವನ್ನು ಕೊಡ್ತೀವಿ.